ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಇರುತ್ತೆ ಅಂದ್ಕೊತೀನಿ. ಶ್ರೇಯಾಂಶಿಂದ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನಾನು ಅಂದ್ಕೊಂಡೆ ಒಂದು 5-6 ಟೇಕ್ ತಗೊಂಡು ಮಾಡ್ತಾನೆ ಅಂತ. ಸ್ಟಾರ್ಟಿಂಗ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಅದು ಮಾಡೋಕ್ಕೆ ಒಂದು 3 ಟೈಪ್ ತಗೊಂಡ. ಅದು ಬಿಟ್ಟು ನೆಕ್ಸ್ಟ್ ಏನೆಲ್ಲ ಮಾಡಿದ್ದಾನೆ, ಮೇಕಪ್ ಆಗಿರ್ಬೋದು, ಡ್ರೆಸ್ ವೇರ್ ಮಾಡೋದು. ಆ ಡ್ರೆಸ್ ವೇರ್ ಮಾಡೋದ್ರಲ್ಲಿ ತಿರುಗಿದಾನಲ್ಲ, ಅದಕ್ಕಂತೂ ನನಗೆ ನಗಡಿ ಸಾಕಾಗಿದೆ. ಒಂದು ಸತಿ ಈ ಕಡೆ ಸೈಡಿಗೆ ತಿರುಗ್ತಾನೆ, ನೆಕ್ಸ್ಟ್ನೇ ಟ್ರಿಪ್ ಡ್ರೆಸ್ ವೇರ್ ಮಾಡಾದ್ಮೇಲೆ ಹಿಂಗೆ ತಿರುಗ್ತಾಯಿದ್ದಾನೆ. ನಾನು ಹೇಳ್ತಿದ್ದೀನಿ ಹಿಂಗೆ ತಿರುಗೋ ಅಂತ ಹೇಳಿದ್ರೆ ಮತ್ತು ಹಿಂಗೇ ತಿರುಗ್ತಾ ಇದ್ದ. ಅದೊಂದಿಗೆ ಮಾತ್ರ ಎರಡು ಮೂರು ಟೇಕ್ ತಗೊಂಡಿದ್ದಾನೆ, ಅದೆರಡಕ್ಕೆ ಸೇರಿ. ಅದು ಬಿಟ್ಟೆ ಬೇರೆ ಎಲ್ಲದೂ ಅವನೇ ಒಂದೇ ಟೇಕಲ್ಲಿ ಮಾಡಿ ಮುಗಿಸ್ದ. ಮತ್ತು ಲಾಸ್ಟ್ ಒಂದು ಟಾಟಾ ಬೈ ಬೈ ಲವ್ ಯು ಆಲ್ ಅದೇನಿದೆ ಅದು ಬರೋಕ್ಕಿಂತ ಮುಂಚೆ ಇಲ್ಲಿ ಮನೆ ಹತ್ರ ಸ್ವಲ್ಪ ಕೆಲಸ ನಡೀತಿತ್ತು. ಅಂದರೆ ಸೌದೆ ಕಟ್ ಮಾಡೋಕ್ಕೆ ಬಂದಿದ್ರು, ಹಾಗಾಗಿ ಅವರಿಗೆ ಜ್ಯೂಸ್ ಏನಾದ್ರು ಮಾಡಿಕೊಟ್ಟು ಬರೋಣ, ನೀನು ಕುತ್ಕೊಂಡಿರು, ಏನೂ ಕ್ಯಾಮ್ರಾ ಆನ್ ಮಾಡಬೇಡ ಅಂತ ಹೇಳೋಗಿದ್ದೀನಿ. ಇವನು ಆನ್ ಮಾಡ್ಕೊಂಡು ಅದಕ್ಕೆ ನೆಕ್ಸ್ಟ್ ಏನು ಹೇಳಬೇಕು ಅದನ್ನೆಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾನೆ. ಇನ್ನೊಂದು ಟೇಕಲ್ಲಿ ನೀನು ಹೊರಗೆ ಹೋಗು, ನಾನೇ ಹೇಳ್ತೀನಿ ಅಂತ ಹೊರಗೆ ಹೋಗಿದ್ನ. ಆವಾಗ ಮತ್ತೆ ಅದನ್ನ ಹೇಳಿದ್ದಾನೆ. ಹೇಳಿ ನಾನು ಬರೋದು ಅದನ್ನೆಲ್ಲ ಹಾಕಿದ್ದೀನಿ, ನೀವು ನೋಡಲಿ ಅಂತ. ತುಂಬಾ ಚೆನ್ನಾಗಿತ್ತು ನೆನ್ನೆದು ಬ್ಲಾಗ್. ನನಗೆ ತುಂಬ ಖುಷಿಯಾಯಿತು. ಅವನೊಂದು 15 ಮಿನಿಟ್ಸಲ್ಲಿ ಅವ್ನು ಬ್ಲಾಗ್ನ ಮಾಡಿ ಮುಗಿಸ್ತಾ, ನಾನು 5 ಮಿನಿಟ್ಸಲ್ಲಿ ಅದನ್ನ ಎಡಿಟ್ ಮಾಡಿ ಬಿಟ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಅವ್ನು ಮಾತಾಡೋದೇ ಖುಷಿ. ಆಲ್ಮೋಸ್ಟ್ ಅದಕ್ಕೆ ಕಮೆಂಟ್ಸ್ ಬಂದಿದೆ, ಸ್ವಲ್ಪ ಕಮೆಂಟ್ ಓದಿದ್ದೀನಿ, ಇನ್ನು ಸ್ವಲ್ಪ ಕಮೆಂಟ್ ಓದಿಲ್ಲ. ಆ ಕಮೆಂಟ್ ಇವತ್ತಿನ ಬ್ಲಾಗಲ್ಲಿ ನಾನು ಓದ್ತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಇವಾಗ ಸಪೋರ್ಟ್ ಇನ್ನಷ್ಟು ಹೆಚ್ಚು ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಏನು ವರ್ಡ್ಸೇ ಬರ್ತಿಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಓಕೆ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕನ್ ಇದೆ, ಅದು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗೈಸ್, ಇವತ್ತಿಂದು ವ್ಲಾಗ್ ರ್ಯಾಂಡಮ್ ವ್ಲಾಗ್ ಏನಿದೆ ಅದನ್ನ ನಾನು ಕ್ಲಾಸಿಗೆ ಹೋಗೋದಾಗಿರ್ಬೋದು, ಅಲ್ಲಿಂದ ಬಂದು ಮನೇಲಿ ಏನು ವರ್ಕ್ ಮಾಡ್ತೀನಿ ಅದೇ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಏನು ಮಾಡಿದ್ದಾರೆ ನೋಡೋಣ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಹೇಳೋಕ್ಕಿದೆ, ಅದು ಇನ್ನು ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ. ಯಾರ ಹತ್ರನೂ ರಿವೀಲ್ ಮಾಡಿಲ್ಲ, ನಿಮ್ಮ ಹತ್ರ ರಿವೀಲ್ ಮಾಡೋಣ ಅಂತ. ನೋಡೋಣ, ಹೋಪ್ ಫಾರ್ ಬೆಸ್ಟ್. ಚೆನ್ನಾಗಾದರೆ ರಿವೀಲ್ ಮಾಡ್ತೀನಿ, ಅದರ್ವೈಸ್ ಆಗಿಲ್ಲ ಅಂತ ರಿವೀಲ್ ಮಾಡೋಕ್ಕಾಗಲ್ಲ. ನೋಡೋಣ. ಇವಾಗ ಸದ್ಯಕ್ಕೆ ಕೆಳಗೆ ಹೋಗೋಣ ಗೈಸ್. ನಾನು ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಕೈ ತುಂಬ ನೋವು. ಇಲ್ಲಿ ಮಂಡಿ ಊರಿಬಿಟ್ಟು ಹಿಂಗೆ ಸಪೋರ್ಟ್ ಕೊಟ್ಕೊಂಡು ನಾನು ಇಷ್ಟೊತ್ತು ತನಕ ವೀಡಿಯೋ ಮಾಡಿದೆ. ನಿಂತ್ಕೊಂಡು ಮಾಡ್ಬೇಕಾದ್ರೆ ತುಂಬ ಇಷ್ಟೊತ್ತು ಲಾಂಗ್ ಮಾತಾಡಬೇಕಲ್ಲ, ಹಿಂಗೆ ಇಟ್ಕೊಳಕ್ಕಾಗ್ತಿಲ್ಲ ನನಗೆ. ಮತ್ತು ನಿನ್ನೆಯಿಂದ ತುಂಬಾ ಪೇಯ್ನ್ ಜಾಸ್ತಿ ಆಗಿದೆ. ಅಂದರೆ ಜಾಸ್ತಿ ಕೈಗೆ ಪ್ರೆಷರ್ ಕೊಟ್ಟಷ್ಟು ಜಾಸ್ತಿ ಇನ್ನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಸಪೋರ್ಟ್ ಕೊಟ್ಟು ಮಾಡ್ತಾಯಿದ್ದೀನಿ. ನಿನ್ನೆ ಆ್ಯಕ್ಚುಲಿ ವೀಡಿಯೋ ನಾನೇ ಮಾಡಬೇಕು ಅಂದ್ಕೊಂಡಿದ್ದು, ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ವೀಡಿಯೋ ಮಾಡೋಕ್ಕೆ. ಮತ್ತು ಮನೇಲಿರೋದನ್ನು ಜಾಸ್ತಿ ಹೊತ್ತು ನಾನು ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಮಾಡಬೇಕಾಗುತ್ತೆ. ಮತ್ತು ಏನು ಅಲ್ಲಾದರೂ ಹೋಗ್ತಿದ್ದೆ ಅರ್ಧದ ಕಟ್ ಮಾಡಿ ಮಾತಾಡ್ಕೊಂಡು ಹೋಗ್ತೀನಿ. ಈ ಕ್ಲಾಸಿಗೆ ಹೋಗ್ಬೇಕಾದ್ರೆ ಅದೇ ಈಗ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ, ಬಸ್ಸಲ್ಲಿ ಕೂತಿದ್ದೀನಿ, ಇವಾಗ ಇಲ್ಲಿ ಇಳಿದೆ, ಇವಾಗ ಇನ್ಸ್ಟಿಟ್ಯೂಟ್ ಬಂದೆ ಅಂತ. ಬಟ್ ಮನೇಲಿ ಮಾಡಬೇಕಾದ್ರೆ ನಾನು ಕಂಟಿನ್ಯೂಸ್ ಒಂದು 5 ಮಿನಿಟ್ಸ್ ಆದರೂ ಹಿಂಗೆ ಕೈ ಇಟ್ಕೊಂಡೇ ಮಾತಾಡಬೇಕಾಗುತ್ತೆ. ಹಾಗಾಗಿ ನಿನ್ನೆ ಶ್ರೇಯಾಂಶ್ ಹತ್ರನೇ ಮಾಡಿಸ್ದೆ. ಅವನ ಹತ್ರ ಮಾಡಿಸ್ಬೇಕಂತನೂ ಮೈಂಡ್ಸೆಟ್ ಇದೆಯಲ್ಲ, ನೆನ್ನೆ ವ್ಲಾಗ್ ಮಾಡೋ ಇದರಲ್ಲೇ ಇದ್ದಿಲ್ಲ ನಾನು. ಅವನೇ ಹೇಳ್ದ, ದಿವ್ಯಾ ಇವತ್ತು ವೀಡಿಯೋ ಮಾಡೋಣ ಅಂತ ಕೇಳ್ದ. ಅದಕ್ಕೆ ಅವ್ನು ಬಾಯಿ ಬಿಟ್ಟು ಕೇಳಿದಾಗ ಮಾಡಿಸಿದ್ರೆ ಆಯಿತು. ಇಲ್ಲ ಅಂದರೆ ನಾನೇನಾದರೂ ಫೋರ್ಸ್ ಮಾಡಿದೆ, ಅವ್ನು ಜಪ್ಪಯ್ಯ ಅಂದ್ರೂ ವ್ಲಾಗ್ ಮಾಡೋದಿಲ್ಲ. ಯಾಕಂದರೆ ನಾನು ಫಸ್ಟೆಲ್ಲ ವೀಡಿಯೋ ಮಾಡಿಸ್ಬೇಕಾದ್ರೆ ಅಷ್ಟು ಕಷ್ಟಪಟ್ಟಿದ್ದೀನಿ ಅವನ ಹತ್ರ ವೀಡಿಯೋ ಮಾಡ್ಸೋಕ್ಕೆ. ನಾನು ಏನಾದರೂ ಮಾಡೋಕ್ಕೆ ಹೇಳಿದ್ರೆ ಅವ್ನು ಮಾಡೋದೇ ಇಲ್ಲ ಗೈಸ್. ಇದು ಮಾಡೋ ಅಂದರೆ ಓಡೋಗ್ತಾನೆ ಅವ್ನು ಹಿಂದೆ ಓಡಿ ಕರ್ಕೊಂಬಂದು ಯಪ್ಪ ನನಗೆ ಒಂದೊಂದು ಸತಿ ಸಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಬಂದಿದೆ. ಅಷ್ಟೆಲ್ಲ ಸತಾಯಿಸ್ತಾನೆ. ಈಗ ಅವ್ನು ಬಾಯಿ ಬಿಟ್ಟು ಕೇಳಿದ ತಕ್ಷಣ ಮಾಡಿಸ್ಬಿಡ್ತೀನಿ. ಇಲ್ಲ ಅಂದರೆ ಫೋರ್ಸ್ ಮಾಡಲ್ಲ, ಅವನಿಗೆ ಮಾಡು ಅಂತ ನಾನು ಫೋರ್ಸ್ ಮಾಡಲ್ಲ, ಅವನೇ ಬಾಯಿ ಬಿಟ್ಟು ಕೇಳಬೇಕು. ದಿವ್ಯಾ ನಾನು ಮಾಡ್ತೀನಿ ಅಂದರೆ ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡಿರ್ತೀನಿ, ಅದನ್ನ ಮಾಡಿಸ್ತೀನಿ. ಇವಾಗಲೂ ಒಂದು ಕಂಟೆಂಟ್ ಇದೆ, ಅವ್ನು ಯಾವಾಗ ದಿವ್ಯಾ ಮಾಡಿಸು ಅಂತಾನೆ ಆವಾಗ ಆ ಕಂಟೆಂಟ್ನ ಮಾಡ್ತೀನಿ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಅದು ಮಾಡಿದ್ರೆ ಸಕ್ಸಸ್ ಆದರೆ ಚೆನ್ನಾಗಿರುತ್ತೆ, ಅದರ್ವೈಸ್ ಚೆನ್ನಾಗಿರಲ್ಲ. ಹೋಪ್ ಫಾರ್ ಬೆಸ್ಟ್. ನೋಡೋಣ, ಆದಷ್ಟು ಅವನ ಹತ್ರ ವ್ಲಾಗ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಒಂದು ಕನ್ನಡ ಚಂದ ಅಲ್ವಾ, ಅದ್ರ ಬಗ್ಗೆ ಕಮೆಂಟ್ ಹಾಕಿದ್ದೀರ, ಅದು ಕೂಡ ಹೇಳ್ತೀನಿ ನಾನು ನೆಕ್ಸ್ಟ್ ಈವ್ನಿಂಗ್ ಬಂದು ಹೇಳ್ತೀನಿ. ಈಗ ಆಲ್ರೆಡಿ ಟೈಮ್ ಆಗಿದೆ. ಪ್ರಮೋದವರು ಫ್ರೆಶ್ ಅಪ್ ಆಗಿ ನನಗೆ ಕಾಯ್ತಿದ್ದಾರೆ, ನಾವಿಬ್ಬರು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬರ್ತೀವಿ. ಆವಾಗಲೇ ಹೇಳಿದಾಗೆ ಬ್ರೇಕ್ಫಾಸ್ಟ್ ಏನು ತೋರಿಸ್ತೀನಿ ಅಂತ ಹೇಳಿರಲ್ಲ, ಬನ್ನಿ ತೋರಿಸ್ತೀನಿ ಏನು ಬ್ರೇಕ್ಫಾಸ್ಟ್ ಇವತ್ತು ನಮ್ಮ ಮನೇಲಿ ಅಂತ.
ಮತ್ತು ಇನ್ನೊಂದು ರೀಸನ್ ನಾನು ಕೆಳಗೆ ಯಾಕೆ ಕೂರ್ತಿದ್ದೀನಿ ಅಂದರೆ ಇಲ್ಲಿ ನೋಡಿ ಸನ್ಲೈಟ್ ಎಷ್ಟು ಸ್ಟ್ರಾಂಗಾಗಿ ಕಣ್ಣಿಗೆ ಬೀಳ್ತಾ ಇದೆ ಅಂದರೆ ನನಗೆ ಕಣ್ಣೇ ಬಿಡೋಕ್ಕಾಗಲ್ಲ. ಆ್ಯಕ್ಚುಲಿ ಲೈಟ್ ಬಿಸಿಲು ಇದ್ದರೂ ನನಗೆ ಕಣ್ಣು ಬಿಡೋಕ್ಕಾಗಲ್ಲ. ಈ ಥರ ಸ್ಟ್ರಾಂಗಾಗಿ ಬೀಳ್ತಾಯಿದ್ರೆ ಎಲ್ಲಿ ಕಣ್ಣು ಬಿಡಲಿ, ನನಗೆ ಕಣ್ಣಲ್ಲೆಲ್ಲ ನೀರು ತುಂಬೋಗುತ್ತೆ. ಅದೊಂದು ರೀಸನ್. ಇನ್ನೊಂದು ಕೈ ನೋವು, ಅದಕ್ಕೆ ಕೆಳಗೆ ಕೂತ್ಕೊಂಡೇ ವ್ಲಾಗ್ ಮಾಡಿದೆ. ಕೆಳಗೆ ಹೋಗೋಣ ಬನ್ನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮತ್ತು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ. ಸಾಂಬಾರು ಸ್ಪೆಷಲ್ ಏನಂದರೆ ಇವತ್ತು ಸಾಂಬಾರಿಗೆ ಕಾಯಿ ರುಬ್ಬೆ ಹಾಕಿಲ್ಲ, ಆದರೂ ಗಟ್ಟಿ ಮಾಡಿದ್ದೀನಿ. ಇದು ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೊಂದು ಸತಿ ರೆಸಿಪಿ ಮಾಡಿ ತೋರಿಸ್ತೀನಿ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಬೇಗ ಮುಗಿಸ್ಕೊಳ್ಳೋಣ. ಇದು ನನಗೂ ಪ್ರಮೋದ್ ಅವ್ರ ಇಬ್ಬರಿಗೂ ಹಾಕ್ಕೊಂಡು ಬಂದಿದ್ದೀನಿ. ಇವಾಗಷ್ಟೇ ಮನೆ ಬಿಟ್ವಿ, ನಾನು ಪ್ರಮೋದ್ ಹೋಗ್ತಾಯಿದ್ದೀವಿ ಅಚ್ಚನಿಗೆ ಬ್ರೇಕ್ಫಾಸ್ಟ್ ತಗೊಂಡು. ಶ್ರೇಯಾಸ್ ಜೋರು ಅಳ್ತಾ ಇದ್ದಾನೆ, ದಿವ್ಯಾ ಹೋಗಬೇಡ ಅಂತ. ನೆನ್ನೆ ನಾನು ಅವನ ಜೊತೆ ಇದ್ನಲ್ಲ, ಹಾಗಾಗಿ ಅದಕ್ಕೆ ಬೇಗ ಬರ್ತೀನಿ ಸಂಜೆ ಅಂತ ಹೇಳಿಬಿಟ್ಟು ಹೊರಟು ಬಂದೆ. ಪಾಪ ಬಾಯ್ ಮಾಡಿ ಕಳಿಸ್ತಿದ್ದಾನೆ. ಇವಾಗಷ್ಟೇ ಮಡಿಕೇರಿ ರೀಚ್ ಆದ್ವಿ. ಅಣ್ಣ ನಮಗೆ ಇಲ್ಲಿ ತನಕ ಡ್ರಾಪ್ ಕೊಡಿಸಿದ್ರು. ಅವರು ಆ್ಯಕ್ಚುಲಿ ಮ್ಯಾಂಗ್ಳೂರಿಂದು ಸೂರತ್ ಹೊರಟಿದ್ರು. ಹಾಗಾಗಿ ಅವರೊಂದು ಆಟೋ ಬುಕ್ ಮಾಡಿದ್ದು, ಅದರಲ್ಲೇ ನಾವು ಪ್ರಮೋದ್ ಇಬ್ಬರು ಬಂದ್ವಿ. ಇವಾಗ ಪ್ರಮೋದ್ ಅವ್ರ ಫ್ರೆಂಡ್ ಪ್ರಮೋದಿಗೆ ಕಾಯ್ತಾ ಇದ್ದಾರೆ, ಹಾಗಾಗಿ ಅವ್ರು ಬೇಗ ಹೋಗ್ತಾ ಇದ್ದಾರೆ. ನಾನು ಇಲ್ಲಿಂದ ಸ್ಟ್ಯಾಂಡಿಗೆ ಹೋಗಬೇಕು ಗೈಸ್. ಅಲ್ಲಿ ಹೋಗೋ ತನಕ ನಮ್ಮಮ್ಮನ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ. ಇವತ್ತು ನಮ್ಮಮ್ಮ ಲೀವಲ್ಲಿ ಇರ್ತಾರೆ, ವೆನ್ಸ್ಡೇ ಆಗಿದ್ದರಿಂದ ಚಿಕ್ಕಮಂಗ್ಳೂರಲ್ಲಿ. ಇವತ್ತು ಸಂತೆ, ಹಾಗಾಗಿ ನಮ್ಮಮ್ಮಂಗೆ ರಜಾ ಇರುತ್ತೆ. ನಮ್ಮಮ್ಮಂಗೆ ಮಾತಾಡಬೇಕು. ಮತ್ತು ನಮ್ಮ ಅಕ್ಕ ಅವಳು ಬಿಜಾಪುರ ಹೋಗಿಬಿಟ್ಟಿದ್ದಾಳೆ, ಅವಳಿಗೆ ತನೂ ಸ್ವಲ್ಪ ಮಾತಾಡಬೇಕು. ಪ್ರಮೋದ್ ಬಾಯ್ ಗೈಸ್, ಇವಾಗ ಕಟ್ಟೆ ಮಿಠ ತಗೊಂಡು ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅಣ್ಣ ಸಹ ಸ್ಟ್ಯಾಂಡಿಗೆ ಹೋಗ್ತಿದ್ದು. ನಾನು ಟೋಲ್ಗೇಟಲ್ಲಿ ಇಳ್ಕೊಂಡಿದ್ದಕ್ಕೆ ಪ್ರಮೋದವ್ರು ಕೇಳ್ತಿದ್ರು, ಯಾಕೆ ಅಣ್ಣನ ಜೊತೆ ಹೋಗಿದ್ದೆ ಸ್ಟ್ಯಾಂಡಿಗಾರು ಹೋಗ್ಬಿಡ್ತಲ್ಲ, ಇಲ್ಲೇ ಅಲ್ಲಿ ಇಳ್ಕೊಂಡೆ ಅಂತ. ಯಾಕೆ ನಾನು ಹೇಳಿದೆ ನನಗೆ ಕಟ್ಟೆ ಮಿಠ ಇಸ್ಕೊಳ್ಬೇಕು, ಅಲ್ಲಿಂದ ತಗೊಂಡು ಆಮೇಲೆ ಮೆಲ್ಲ ನಡ್ಕೊಂಡು ಹೋಗ್ತೀನಿ ಸ್ಟ್ಯಾಂಡಿಗೆ ಅಂತ. ಅದಕ್ಕೆ ಪ್ರಮೋದ್ ಹೇಳಿದ್ರು, ನಿನಗೆ ಏನಿದು ಕಟ್ಟೆ ಮಿಠದು ಬಯಕೆನಾ ಅಂತೆ. ಅವರು ಇವಾಗ ಬಯಕೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನನಗೆ ತಿನ್ನಬೇಕು ಅನ್ಸೋದು ತಿಂತೀನಿ ಗೈಸ್. ನನಗೆ ತಿಂದಲೇ ಹಾಗೆ ಹೋದರೆ ಸಮಾಧಾನ ಆಗಲ್ಲ. ನನಗೆ ತಿನ್ನೋ ವಿಷಯದಲ್ಲಿ ನಾನು ಕಂಟ್ರೋಲೇ ಮಾಡ್ಕೊಳೋದಿಲ್ಲ. ಏನಾದರೂ ತಿನ್ನಬೇಕು ಅನಿಸ್ಬಿಟ್ರೆ ಅವಾಗ ತಿನ್ಬಿಡ್ತೀನಿ. ಹಾಗಾಗಿ ಇವತ್ತು ಬೆಳಗ್ಗೆ ನನಗೆ ಕಟ್ಟೆ ಮಿಠ ತಿನ್ನಬೇಕು ಅನಿಸ್ತು, ಹಾಗಾಗಿ ತಿಂತಾಯಿದ್ದೀನಿ. ಅದು ಯಾರ್ಯಾರ ಮೈಂಡಲ್ಲಿ ಏನೇನು ಬಂದಿದೆ ನನಗೆ ಗೊತ್ತಿಲ್ಲ, ಇದು ಬಯಕೆನೇ ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ ಕಟ್ಟೆ ಮಿಠ ತಿನ್ನೋಣ. ಆಲ್ರೆಡಿ ಸ್ಟ್ಯಾಂಡ್ ತಲುಪಿದೆ. ನಾನು ಕಾಣಿಸ್ತಾನೆ ಇಲ್ಲ ಕತ್ಲೆಯಲ್ಲಿ. ಗೈಸ್, ಇವಾಗ ವಿರಾಜಪೇಟೆ ರೀಚ್ ಆದೆ ನಾನು. ನೋಡಿ, ಕ್ಲಾಕ್ ಟವರ್ ತೋರಿಸ್ತೀನಿ. ಜಸ್ಟ್ ಇವಾಗ ಇನ್ಸ್ಟಿಟ್ಯೂಟ್ ತಲುಪಿದೆ. ಇವಾಗ ಒಳಗೆ ಹೋಗೋಣ ಬನ್ನಿ. ಲಿಫ್ಟಲ್ಲೇ ಬಂದಿದ್ದು ನಾನು ಇವತ್ತು. ಲಿಫ್ಟಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನನ್ನ ಜೊತೆ ಯಾರೋ ಒಬ್ಬರು ಹತ್ಕೊಂಡ್ಬಿಟ್ಟಿದ್ರ, ಹಾಗಾಗಿ ಬೇಡ ಅಂತೇಳಿ ಲಿಫ್ಟಲ್ಲಿ ಮಾಡಿಲ್ಲ. ಈಗ ಹೋಗ್ತಾ ಇದ್ದೀನಿ ಒಳಗೆ. ಇವಾಗ ಲಂಚಿಗೆ ಕೂತ್ಕೊಂಡಿದ್ದೀನಿ. ಟೈಮ್ ಬಂದು 2:30. ಪ್ಯಾಂಟ್ರಿಗೆ ಬಂದಿದ್ದೀನಿ. ಓಕೆ, ಇವಾಗ ಲಂಚಿಗೆ ಮಾರ್ನಿಂಗಿಂದ ಬ್ರೇಕ್ಫಾಸ್ಟೇ ತೊಗೊಂಡು ಬಂದಿದ್ದೀನಿ, ಇಡ್ಲಿ ಆ್ಯಂಡ್ ಸಾಂಬಾರು. ಇನ್ನು ತಿಂದು ನೆಕ್ಸ್ಟ್ ವರ್ಕ್ ಮಾಡಬೇಕು. ಓಕೆ, ಇವಾಗ ಕ್ಲಾಸ್ ಮುಗೀತು, ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಅದಕ್ಕೂ ಮುಂಚೆ ನಾನು ಕಾಳಿದಾಸ್ ಸರ್ ಅಂತ ಹೇಳ್ತಿದ್ನಲ್ಲ, ಅವ್ರದ್ದು ಇಲ್ಲಿಂದ ವರ್ಕ್ ಟೈಮ್ ಮುಗೀತು. ಅವ್ರ ಸ್ಟೂಡೆಂಟ್ಸಿಂದ ಏನಿದೆ ಅದನ್ನೆಲ್ಲ ಮುಗಿಸಿ ಅವ್ರ ಊರಿಗೆ ಹೊರಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೊಂದು ಸೆಂಡ್ ಆಫ್ ಮಾಡಿ ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀನಿ. ಗೌರ್ಮೆಂಟ್ ಬಸ್ಸಿಗೆ ಇದೆಯಾ ನೋಡ್ತೀನಿ, ಇಲ್ಲಾಂದರೆ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತೀನಿ. ಇವಾಗ ಹೊರಡೋಣ. ಇದೆಲ್ಲ ಸಿಸ್ಟಮ್ ಎಲ್ಲ ಆಫ್ ಮಾಡಿ ಇನ್ನು ಹೋಗೋದೆ. ಗೈಸ್, ಇವತ್ತು ಜಿಲೇಬಿ ಪ್ರಿಪೇರ್ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಟೈಮ್ ನಾನು ಜಿಲೇಬಿ ಮಾಡ್ತಿರೋದು. ಹೇಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ ಹೇಗೆ ಬರುತ್ತೆ ಅಂತ. ಈಗ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಜಿಲೇಬಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಕರ್ಡ್ ತೊಗೊಂಡಿದ್ದೀನಿ, 1 ಕಪ್ ಕರ್ಡ್, 1 ಕಪ್ ಮೈದಾ ಹಿಟ್ಟು, ಮತ್ತು ಇದು ಕಲರಿಗೆ, ಜಿಲೇಬಿ ಕಲರ್ ಬರೋದಕ್ಕೆ ಕಲರ್, ಹಾಗೆ ತುಪ್ಪ, 1 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ನೀರು, ಎಣ್ಣೆ. ಇದಿಷ್ಟು ಬೇಕಾಗಿರೋ ಐಟಮ್. ಈಗ ಫಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಂದರೆ, ಇವಾಗ 1 ಗ್ಲಾಸ್ ಸಕ್ಕರೆನ ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ ಬೌಲಿಗೆ.
ಮತ್ತು ಈ 1 ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಇವಾಗ ಸಕ್ಕರೆ ಪಾಕ ಮಾಡೋಕ್ಕೆ ಸ್ಟವ್ ಮೇಲೆ ಇಟ್ಕೊಬಿಡೋಣ. ಇವಾಗ ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಇದು ಇವಾಗ ಪಾಕ ಆಗಲಿ. ಪಾಕ ಆಗೋಷ್ಟರಲ್ಲಿ ನಾನಿವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ. ಬೌಲಿಗೆ 1 ಕಪ್ ಆಗೋಷ್ಟು ಮೈದಾ, ಅದಕ್ಕೆ ಇವಾಗ ಕರ್ಡ್ ಏನು ತಗೊಂಡಿದ್ದೀನಿ ಅದನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಲರ್ ಹಾಕೋಣ. ಕಲರ್ ಆಪ್ಷನಲ್, ನೀವು ಬೇಕಂತ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಕಲರ್ ಬರಲಿ, ಕಲರ್ಫುಲ್ ಆಗಿರಲಿ ಜಿಲೇಬಿ ಅಂತೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಏನು ಇಡ್ಲಿದು ಹಿಟ್ಟು ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಸಾರಿ, ಆವಾಗಲೇ ಒಂದು ಐಟಮ್ ಹೇಳೋಕ್ಕೆ ಮರ್ತೋಗಿತ್ತು. ಇವಾಗ ನಾನು ಈನೋ ಪೌಡರ್ ಹಾಕ್ಕೊತಿದ್ದೀನಿ ಸ್ವಲ್ಪ, ಯಾಕಂದರೆ ಜಿಲೇಬಿ ಸ್ವಲ್ಪ ಉಬ್ಬಿ ಬರಲಿ ಅಂತ. ನೀವು ಬೇಕಂದರೆ ಮನೇಲಿರೋ ಸೋಡಾ ಹಾಕ್ಕೊಳ್ಬೋದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಓಕೆ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು. ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಹಾಕ್ಕೊಳೋದ್ರಿಂದ ಜಿಲೇಬಿ ಇನ್ನಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ಏನು ಸಕ್ಕರೆ ಪಾಕಕ್ಕೆ ಇಟ್ಕೊಂಡಿದ್ದೆ ಅದು ಫೈನಾಗಿ ಆಗಿದೆ. ಜಾಸ್ತಿ ಎಳೆ ಬರೋಷ್ಟು ಮಾಡಿಬಿಡಿ, 1 ಎಳೆ ಬರಬೇಕು ಅಷ್ಟು ಕಾಯಿಸಿದ್ರೆ ಸಾಕು. ಜಾಸ್ತಿ ಗಟ್ಟಿ ಆದಷ್ಟು ಜಿಲೇಬಿ ಮೇಲೆ ಸಕ್ಕರೆ ಹಾಗೆ ಗಟ್ಟಿ ಕೂರುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ನಮಗೆ ಎಂಥ ಹನಿ ಥರ ಸಿಗಬೇಕು. ಹಾಗಾಗಿ ಇಷ್ಟು ತೆಳ್ಳಗೆ ಸಕ್ಕರೆ ಪಾಕ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಈ ಕಡೆ ಸೈಡ್ ನಾನು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಜಿಲೇಬಿ ಮಾಡೋಕ್ಕೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಇವಾಗ ಜಿಲೇಬಿ ಬಿಡೋಕ್ಕೆ ನಮ್ಮ ಹತ್ರ ಒಂದು ಐಟಮ್ ಬೇಕಲ್ಲ ಜಿಲೇಬಿ ಹಾಕೋಕ್ಕೆ. ಹಾಗಾಗಿ ನಾನಿಲ್ಲಿ ಹಾಲಿನ ಪ್ಯಾಕೆಟ್ ಯೂಸ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಈ ಸಾಸ್ ಎಲ್ಲ ಹಾಕ್ತಾರಲ್ಲ ಆ ಬಾಟಲ್ ಯೂಸ್ ಮಾಡ್ಕೊಬೋದು. ಇವಾಗ ಇದರೊಳಗೆ ಫಿಲ್ ಮಾಡ್ಕೊತೀನಿ. ಇವಾಗ ತೋರಿಸ್ತೀನಿ ಹೇಗೆ ಅಂತ. ಗೈಸ್ ಇವಾಗ ಕೋನ್ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೇಕು. ನನ್ನ ಹತ್ರ ಡಿಸ್ಕೋ ರಬ್ಬರ್ ಇದ್ದಿಲ್ಲ, ಹಾಗೆ ನಂದು ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಎಣ್ಣೆ ಕಾದಿದೆ, ಸಿಮ್ಮಲ್ಲಿ ಇಟ್ಕೊಂಡೆ ಕಾಯಿಸ್ಕೊಳ್ಳಿ. ಈಗ ಈ ತುದಿನ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ. ನಂಗೆ ಗೊತ್ತಿಲ್ಲ ಶೇಪ್ ರೌಂಡ್ ಬರುತ್ತಾ ಅಂತ, ಟ್ರೈ ಮಾಡ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ನೋಡುವ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು. ಬಟ್ ನನಗೆ ಶೇಪ್ ಹಾಕೋಕ್ಕೆ ಗೊತ್ತಾಗಿಲ್ಲ. ಶೇಪ್ ಏನೇನೋ ಬಂದಿದೆ, ಬಟ್ ಜಿಲೇಬಿ ಕರೆಕ್ಟಾಗಿ ಬಂದಿದೆ. ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಲಿ. ಇವಾಗ ಜಿಲೇಬಿ ಆಗಿದೆ, ಅದಕ್ಕೆ ಅದನ್ನ ತೆಗೆದು ಇವಾಗ ಎಣ್ಣೆ ಫುಲ್ ಇಳಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ಬಂದು ಈ ಜಿಲೇಬಿನ ಈ ಪಾಕದೊಳಗೆ ಡಿಪ್ ಮಾಡಬೇಕು. ನೀಟಾಗಿ ಈ ಸಿರಪ್ನ ಈ ಪಾಕ ಚೆನ್ನಾಗಿ ಕುಡಿಬೇಕು. ಇವತ್ತು ನಾನು ಪಾಕ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಕಮ್ಮಿ ಜಿಲೇಬಿ ಮಾಡ್ಕೊಳೋದ್ರಿಂದ ನೀವು ಎಷ್ಟು ಜಿಲೇಬಿ ಮಾಡ್ಕೊತೀರೋ ಅಷ್ಟು ನೋಡಿಕೊಂಡು ಪಾಕನ ರೆಡಿ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಹೊತ್ತು ಬಿಡ, ನಾನು 5 ಮಿನಿಟ್ಸ್ ಆ ಪಾಕ ಎಲ್ಲ ನೀಟಾಗಿ ಹೀರಿಸ್ಕೊಳ್ಳಿ. ಗೈಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಜಿಲೇಬಿ. ನೋಡಿ
ನೀವು ಶಾಪಲ್ಲಿ ತೊಗೊಂಡ್ರೆ ಹೇಗಿರುತ್ತೆ ಬೇಕ್ರಿಯಲ್ಲಿ ಹಾಗೇ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಫಸ್ಟ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಓಕೆ, ನೀವು ನೋಡಿದ್ರೇ ಗೊತ್ತಾಗುತ್ತೆ ಜಿಲೇಬಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡಿ ತುಂಬ ತುಂಬ ಚೆನ್ನಾಗಿದೆ. ಯಮ್ಮಿ. ಶ್ರೇಯಾಂಶ್, ನೀವು ನಿನ್ನೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ರಲ್ಲ, ಅದಕ್ಕೆ ತುಂಬ ಕಮೆಂಟ್ ಬಂದಿದೆ. ಆ ಕಮೆಂಟ್ ಓದ್ತೀನಿ, ಎಲ್ಲರಿಗೂ ನಿಮ್ಮ ವಿಷಸ್ ತಿಳಿಸ್ತೀರಾ? ಫಸ್ಟ್ ಕಮೆಂಟ್ ಬಂದು ಶಮೀಮ್ ಪುಂಬಿಲ್ ಅಂತ ನಿಮಗೆ ಇಮೋಜಿ ಮತ್ತು ಹಾರ್ಟ್ ಕಳಿಸಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಲವ್ ಯು. ಬೈ. ಅಷ್ಟೇ. ಇನ್ನೊಂದು ಬಂದು ಲೇಖಾ ರಾವ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಸನ್ನಿಗೆ ಹಾರ್ಟ್ ಕಳಿಸಿದ್ದಾರೆ. ಅವರಿಗೆ ಥ್ಯಾಂಕ್ ಯು. ಲವ್ ಯು. ಥ್ಯಾಂಕ್ ಯು. ಲವ್ ಯು. ಬೈ. ಇನ್ನೊಂದು ಕಮೆಂಟ್ ಇದೆ. ಇನ್ನೊಂದು ಕಮೆಂಟ್ ಬಂದು ಪ್ರಿಯಮಣಿ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಸೂಪರ್ ಶ್ರೇಯಾಂಶ್, ಚಂದ ರೆಡಿ ಆಗಿದ್ದೀರಾ, ಲವ್ ಯು ಅಂತ ಉಮ್ಮ ಅಂತ ಕೊಟ್ಟಿದ್ದಾರೆ. ಮತ್ತು ದೃಷ್ಟಿ ಆಗದಿರಲಿ ನಿಮಗೆ ಅಂತ ಹಾರ್ಟ್ ಕಳಿಸಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಬೈ. ಇವ್ರು ನೋಕಿಟ್ಟು ಬರ್ರಿ ಅಮ್ಮ. ಬೈ. ಲವ್ ಯು. ಬೈ. ಇನ್ನೊಂದು ಹರ್ಷಿತಾ ವಿನೀತ್ ಮ್ಯಾಮ್ ಕಳಿಸಿದ್ದಾರೆ, ಒಂದು ದೃಷ್ಟಿ ಬೊಟ್ಟು ಇಟ್ಕೊಳ್ಳಿ ಸನ್ನಿಮ್ಮ ಅಂತ. ಅವ್ರಿಗೇನು ಹೇಳ್ತೀರಾ? ಇಟ್ಕೊತೀನಿ ಅನ್ನಿ. ಥ್ಯಾಂಕ್ ಯು. ಲವ್ ಯು. ಬೈ. ಇನ್ನೊಂದು ಕಮೆಂಟ್ ಬಂದಿತ್ತು, ಅದೇನಪ್ಪ ಅಂದರೆ ಶ್ರೇಯಾಂಶ್ ಅಷ್ಟೊಂದು ಕನ್ನಡ ಕಲ್ತಿದ್ದಾನಲ್ಲ ಹೇಗೆ ಅಂತ ಕೇಳಿದ್ದೀರಾ. ಶ್ರೇಯಾಂಶ್ ಇಷ್ಟೊಂದು ಕನ್ನಡ ಮಾತಾಡೋದು ಕಲ್ತಿದ್ದು ನಮ್ಮ ಅಕ್ಕನ ಹಸ್ಬೆಂಡಿಂದ. ಯಾಕಂದರೆ ಅಕ್ಕನ ಹಸ್ಬೆಂಡಿಗೆ ಮಲಯಾಳಂ ಬರೋದಿಲ್ಲ, ಶ್ರೇಯಾಂಶಿಗೆ ಕನ್ನಡ ಬರೋದಿಲ್ಲ. ಇವನು ಅವ್ರ ಜೊತೆ ಮಾತಾಡಬೇಕಂದ್ರೆ ಮಲಯಾಳಮಲ್ಲಿ ಮಾತಾಡ್ತಿದ್ದ, ಅವ್ರು ಇವನ ಜೊತೆ ಏನಾದ್ರು ಮಾತಾಡಬೇಕಂದ್ರೆ ಕನ್ನಡದಲ್ಲಿ ಮಾತಾಡ್ತಿದ್ರು. ಹಾಗೆ ಇಬ್ಬರು ಮಾತಾಡ್ತಾ ಅಣ್ಣ ಮಲಯಾಳಂ ಕಲ್ತ್ಕೊಂಡ್ರು, ಇವನು ಕನ್ನಡ ಕಲ್ತ್ಕೊಂಡ. ಹಾಗಾಗಿ ಇವಾಗಿಷ್ಟು ಚೆನ್ನಾಗಿ ಅವನು ಕನ್ನಡ ಮಾತಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಕ್ವಶನ್ ಕೇಳಿದ್ದಕ್ಕೆ. ಮತ್ತು ನನಗೆ ಆವಾಗಲೇ ಶ್ರೇಯಾಂಶ್ ಹತ್ರ ರೆಸ್ಪಾನ್ಸ್ ಮಾಡಿಸಿದ್ದೀನಲ್ಲ, ಅವ್ನು ಕರೆಕ್ಟಾಗಿ ಯಾಕೋ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕೆಲ್ಲ ನಾನೇ ಇವಾಗ ರೆಸ್ಪಾನ್ಸ್ ಮಾಡ್ತೀನಿ. ಒಂದು ಪ್ರಿಯಮಣಿ ಮ್ಯಾಮ್ ಅಂತ ಕಮೆಂಟ್ ಹಾಕಿದ್ದಾರೆ, ಸೂಪರ್ ಶ್ರೇಯಾಂಶ್, ಚಂದ ರೆಡಿಯಾಗಿದ್ದೀರಾ, ಲವ್ ಯು ಉಮ್ಮ ಅಂತ ಹಾಕಿ ದೃಷ್ಟಿ ಆಗದಿರಲಿ ನಿಮಗೆ ಅಂತ ಹಾರ್ಟ್ ಸಿಂಬಲ್ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಯಾವಾಗಲೂ ಅವನ ಮೇಲೆ ಹೀಗೆ ಇರಲಿ. ಇದೇ ಥರ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಆದಷ್ಟು ಕಮೆಂಟ್ ಮಾಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಬಂದು ಹರ್ಷಿತಾ ವಿನೀತ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಒಂದು ದೃಷ್ಟಿ ಬೊಟ್ಟು ಇಟ್ಕೊಳ್ಳಿ ಸನ್ನಿಮ್ಮ ಅಂತ ಹಾಕಿದ್ದಾರೆ. ಖಂಡಿತವಾಗ್ಲೂ ಮ್ಯಾಮ್, ನೆಕ್ಸ್ಟ್ ಟೈಮ್ ಅವನು ಏನಾದ್ರು ವೀಡಿಯೋ ಮಾಡ್ತಾರೆ ದೃಷ್ಟಿ ಬೊಟ್ಟಿಟ್ಟೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ಇದೇ ಥರ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡ್ತಾನೆ ರೀ. ಥ್ಯಾಂಕ್ ಯು. ಇನ್ನೊಂದು ಶಮೀಮ್ ಪೊಂಬಿಲ್ ಅನ್ನೋರು ಹಾರ್ಟ್ ಕಳಿಸಿದ್ರೆ, ನಿಮಗೆ ಒಂದು ಹಾರ್ಟ್. ಥ್ಯಾಂಕ್ ಯು. ಇದೇ ಥರ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಲೇಖಾ ರಾವ್ ಅನ್ನೋರು ಹಾರ್ಟ್ ಕಳಿಸಿದ್ರೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೇ ಥರ ನಮ್ಮ ವೀಡಿಯೋಸ್ ನೋಡ್ತೀರಿ, ಆದಷ್ಟು ಸಪೋರ್ಟ್ ಮಾಡ್ತಾನೇ ಇರಿ. ಇದಿಷ್ಟು ಶ್ರೇಯಾಂಶಿನ ಬ್ಲಾಗಿಗೆ ಬಂದಿರೋ ಕಾಮೆಂಟ್. ತುಂಬಾ ಖುಷಿ ಆಯಿತು. ಅವನದು ವೀಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಇದೇ ಥರ ಆದಷ್ಟು ನಾನು ಅವನ ಕೈಯಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಅವನ ಮೇಲೆ ಇರಲಿ, ಹಾಗೆ ನನ್ನ ಮೇಲೂ ಕೂಡ ಇರಲಿ. ಥ್ಯಾಂಕ್ ಯು. ಲವ್ ಯು ಆಲ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಿವಿ ಮಾತು: ದೇವರು ದೊಡ್ಡ ಗೆಲುವು ಕೊಡುವ ಮುನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸೋಲುವಂತೆ ಮಾಡುತ್ತಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.